ಅರ್ಧಂಬರ್ಧ ಕೇಳಿದ್ರೆ ಏನಾಕೈತೆ ಅನ್ನೋದಕ್ಕೆ ಒಂದು ಸುಣ್ಣ ಚುಟ್ಟು ಕೇಳ್ತೀನಿ ನಾನು. ಅರ್ಜೆಂಟ್ನೊಳಗೆ ಒಬ್ಬ ಹೆಣ್ಮಗಳು ಒಬ್ಬ ಮಗನ ಮದುವೆ ಮಾಡ್ಬೇಕಾಗೈತಿ. ಮದುವೆ ಮಾಡ್ಬೇಕಾದಂಥ ಟೈಮ್ದೊಳಗೆ ಇವತ್ತಿನ ದಿನಮಾನದಾಗ ಕಷ್ಟ ಭಾಳ ಮದುವೆ ಮಾಡೋದು. ಎಷ್ಟು ಕಷ್ಟ ಅಂತ ಮಾಡಿರಿ ನೀವು, ಭಯಂಕರ ಕಷ್ಟ. ಹೋಗಿ ಲಗ್ನ ಪತ್ರ ಕೊಡಬೇಕು, ಅವ್ರ ಮನೆಗೆ ಕರ್ಕೊಂಬರ್ಬೇಕು, 10 ಸಲ ಅಡ್ಡಾಡಬೇಕು, ಭಾಳ ಕೆಲಸ ಇರ್ತಾವೆ. ಒಟ್ಟು ಮದುವೆ ಅಂದ್ರೆ ಭಯಂಕರ ದೊಡ್ಡ ಕಷ್ಟದ ಕೆಲಸ. ಈಗ ಅರ್ಜೆಂಟ್ನಾಗನ ಮದುವೆ ಫಿಕ್ಸ್ ಆಗೈತೆ ಆ ಹೆಣ್ಮಗಳದು. ಗಂಡರಿಲ್ಲ, ಮಗನ ಮದುವೆ ಮಾಡ್ಬೇಕಾಗೈತಿ. ಅರ್ಜೆಂಟ್ನಾಗನೇ ಎಲ್ಲ ಮಾಡ್ಬೇಕಾಗೈತಿ. ಅವಸರದಾಗನ ಒಂದಿತ್ತು ಒಂದಿಲ್ಲ ಹೆಂಗಾರ ಮಾಡಿ ಮುಗಿಸ್ಬಿಡ್ಬೇಕಂತ ವಿಚಾರ ಮಾಡ್ಯಾಳ. ವಿಚಾರ ಮಾಡಿ ಏನು ಮಾಡ್ಬೇಕು, 5-10 ದಿವಸದಾಗ ಮದುವೆ ಕಾರ್ಡೆಲ್ಲ ಮನೆ ಮುಟ್ಟಿಸ್ಬೇಕಾಗೈತಿ. ಈಗ ಯಾರ ಕೈ ಕೊಟ್ಟು ಹೋದ್ರೆ ನಡಿತೈತೇನು ಮದುವೆ ಕಾರ್ಡ್? ಸ್ವತಃ ಅವರ ಬಂದು ಮನೆ ಮಠ ಬಂದು ಚಾ ಕುಡಿದು ಹೋದ್ರೆ ಮತ್ತೆ ಮದುವೆ ದಿವಸ 5 ಸಲ ಅಡ್ಡಾಡ್ಬೇಕು ಮನೆಗೆ. ಬರ್ರಿ ಅವಾಗ ಹತ್ತಾರ. ಮದುವೆ ಅನ್ನೋದು ಒಳ್ಳೆಯ ಕೆಲಸನ ಕೆಟ್ಟ ಕೆಲಸಪ್ಪ? ಪಟ್ ನಿಮ್ಮನ್ನ ಕೇಳಕತ್ತೀನಿ, ಮದುವೆ ಅನ್ನೋದು ಒಳ್ಳೇದ ಕೆಟ್ಟದ್ದ? ಒಳ್ಳೇದು ಹೌದಿಲ್ಲ? ಒಳ್ಳೆಯ ಕೆಲಸಕ್ಕೆ 10 ಸಲ ಕರಿಯಾಕೆ ಬರ್ಬೇಕು ನಿಮ್ಮ ಮನೆ ಮಠ. ಅದ ರಾತ್ರಿ ಉಣ್ಣಾಕೆ ಕುಂತಿರ್ತಾನೆ ಇವ, ಇನ್ನೇನು ತಟ್ಟಾಗಿನ ಕೈ ಇಟ್ಕೊಂಡು ಬಾಯಾಗ ಇಟ್ಕೋಬೇಕು ಅನ್ನೋದ್ರಾಗ ಹೊರಗೆ 4 ಮಂದಿ ಜಗಳ ಮಾಡ್ತಾರೆ. ಜಗಳ ಮಾಡಾಕತ್ತಿದ್ದ ಶಬ್ದ ಕಿವಿಗೆ ಬಿತ್ತಂದ್ರೆ ಪಟ್ನ ತಾಟ್ ಬಿಟ್ಟು ಅವನು ಹೊರಗೆ ಬರ್ತಾನ. ನಿನಗೆ ಯಾರು ಆಮಂತ್ರಣ ಕೊಟ್ಟಿದ್ರಿಲ್ಲ ಬಾ ಅಂತೇಳಿ? ಯಾರು ಆಮಂತ್ರಣ ಕೊಟ್ಟಿದ್ರು ನಿನಗಿಲ್ಲಿ? ಮತ್ತು ಇಲ್ಲಿ ಕರಿಲಾರ್ದಂಗೆ ಬರ್ತಿದ್ದಿ, ಇಲ್ಲಿ ಕರೆದ್ರೂ ಬರೋಕೆ ವಿಚಾರ ಮಾಡ್ತೀವಿ ಅಂದ್ರೆ ಕೆಟ್ಟದ್ದಕ್ಕೆ ಭಾಳ ಪ್ರಚೋದನೆ ಐತೆ ಅಂತ ತಿಳ್ಕೊಬೇಕಲ್ಲ ನಾವೆಲ್ಲ. ಒಳ್ಳೇದ್ರ ಬಗ್ಗೆ ಚಿಂತನೆ ಇಲ್ಲ ನಮಗೆ, ಕೆಟ್ಟದ್ರ ಬಗ್ಗೆ ಭಾಳ ಲಕ್ಷ್ಯ ಐತಿ. ಅಲ್ಲಿ ಯಾರು ಇದ್ರು ಮತ್ತೆ ನಿಂತ್ಕೊಂಡು ನೋಡ್ತಾನೆ. ಹಂಗೆ ಸ್ವಲ್ಪ ಏನಾರು ಆರಾಮ್ ಕಾಣ್ತಾನೆ, ಬಕ್ಕಣದ ಪೆಟ್ರೋಲ್ ಇಟ್ಕೊಂಡು ಹೋಗಿರ್ತಾನೆ. ಉಗಿದ್ನ ಹತ್ತಬೇಕದು, ಉಗಿಬೇಕು ದಗ 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 ಅಂತೇಳಿ ಹಂಗೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆ ಹೆಣ್ಮಗಳು ಏನು ಮಾಡ್ತಾಳೆ, 5 ದಿವಸದಾಗ ಲಗ್ನ ಬಂದೈತಿ, ಉಟ್ರಿಗೆ ಹೋಗಿ ಹೆಂಗೆ ಲಗ್ನ ಪತ್ರ ಕೊಡಬೇಕು, ಒಬ್ಬರಿಗೆ ಮುಟ್ತೈತಿ ಒಬ್ಬರಿಗೆ ಮುಟ್ಟಂಗಿಲ್ಲ. ಏನು ಮಾಡ್ಬೇಕು ಅನ್ನೋದ್ರಾಗನ ಆ ಕಡೆಯಿಂದ ಒಂದು ಟೆಲಿಗ್ರಾಮ್ ಬಂತು, ಒಂದು ಪತ್ರ ಬಂತು. ಪತ್ರದಾಗ ಏನೈತಿ ಗೊತ್ತನ, ಆಕಿನ ಗೆಳತಿ ಮನೆಯೊಳಗೆ ಆಕಿನ ಗೆಳತಿ ಮಗನ ಎಂಗೇಜ್ಮೆಂಟ್ ಇಟ್ಕೊಂಡಿದ್ಲು. ಆಕಿ ಎಂಗೇಜ್ಮೆಂಟ್ ಇಟ್ಕೊಂಡಿದ್ದು ನೋಡಿ ಅವಾಗ ಆಕಿ ಅಂತಾಳೆ, ನನ್ನ ಗೆಳತಿ ಮಗನ ಎಂಗೇಜ್ಮೆಂಟ್ ಐತಂದ್ರೆ ನನಗೆ ಬೇಕಾದ್ರೆ ಉಟ್ರು ಅಲ್ಲೇ ಬರ್ತಾರೆ. ನಾನು ಹೋಗಿ ಒಬ್ಬೊಬ್ಬರಿಗೆ ಹಂಚುವಂಥದ್ದು ಏನೈತಿಲ್ಲ, ಉಟ್ರು ಅಲ್ಲೇ ಬರ್ತಾರೆ. ಉಟ್ಟು ಲಗ್ನ ಪತ್ರ ಒಬ್ಬಕಿನ ಕಡೆ ತಲೆ ಮೇಲೆ ಇಟ್ಕೊಂಡು ಈ ಲಗ್ನ ಪತ್ರನ ಹೋಗಿ ಅಲ್ಲೇ ಮುಟ್ಟಿಸಿಬಿಟ್ರೆ ನನ್ನೆಲ್ಲ ಕೆಲಸ ಮುಗಿದು ಇರ್ತಾವೆ ಅಂತ ತಿಳ್ಕೊಂಡು ಅವಸರದಾಗ ಎಲ್ಲರೂ ಭಾಳ ಲಕ್ಷ್ಯ ಕೊಟ್ಟು ಕೇಳಿದ್ರೆ ಅಟ್ಟ ಗೊತ್ತಾಗತ್ತಿದೆ. ಭಾಳ ಟ್ವಿಸ್ಟ್ ಐತಿದೆ. ನೀವು ಆ ಕಡೆ ಈ ಕಡೆ ನೋಡಿದ್ರೆ ಗೊತ್ತಾಗೋದಿಲ್ಲ ಇದೆ. ಎಲ್ಲ ಲಗ್ನ ಪತ್ರ ಒಬ್ಬ ಹೆಣ್ಮಗಳನ್ನ ಕರ್ಕೊಂಡು ಆಕಿನ ತಲೆ ಮೇಲೆ ಹೊರಿಸ್ಕೊಂಡು ಲಗ್ನ ಪತ್ರ ಕೊಡಕ್ಕಂತ ಬಂದಾಳ. ಎದಕ್ಕೆ ಬಂದಾಳ್ರಮ್ಮ? ಲಗ್ನ ಪತ್ರ ಕೊಡಕ್ಕೆ ಬಂದಾಳ. ಎದಕ್ಕೆ? ಅವಸರದಾಗ ಎಲ್ಲರಿಗೆ ಕೊಡೋಕ್ಕಾಗೋದಿಲ್ಲ, ನನಗೆ ಬೇಕಾದವರು ಬಂದಿರ್ತಾರ, ಅಲ್ಲಿ ಹೋಗಿ ಲಗ್ನ ಪತ್ರ ಕೊಡ್ಬೇಕಂತ ಬಂದಾಳ. ಇನ್ನೇನು ಲಗ್ನ ಪತ್ರ ತೊಗೊಂಬಂದು ಒಮ್ಮಕ್ಕಳೇ ಬಂದು ಕೂಡ್ಲೇನ ಅವ್ರ ಮನ್ಯಾಗ ಲಗ್ನ ಪತ್ರ ಕೊಟ್ರೆ ಏನಂತಾರೆ ಮಂದಿ? ಬಂದಿದ್ದು ಅದಕ್ಕೆ ಬಂದಾಳ, ತಮ್ಮ ಕೆಲಸ ಮಾಡ್ಕೊಳಕ್ಕೆ ಬಂದಾಳ ಅಂತಾರಂತ ತಿಳ್ಕೊಂಡು ಆಮೇಲೆ ಕೊಟ್ರೆ ಆತು ಬಿಡು ಅಂತ ತಿಳ್ಕೊಂಡು ಸುಮ್ಮನೆ ಒಂದು 10-15 ನಿಮಿಷ ವೇಟ್ ಮಾಡಿದ್ದು. ನಮ್ಮ ಮಂದಿ ಎಷ್ಟು ಸ್ಪೀಡ್ ಅಂತೀರಿ ನೀವು? ಉಣ್ಣೋದು ಫಾಸ್ಟ್, ತಿನ್ನೋದು ಫಾಸ್ಟ್, ಕುಡಿದು ಫಾಸ್ಟ್, ರಾತ್ರಿ ಒಂದು ದಿವಸ ಮಲಗೋದು ಫಾಸ್ಟ್, ನೆಶನಾಗ ಎದ್ದು ಹಾರ್ಟ್ ಅಟ್ಯಾಕ್ ಆಗಿ ಹೋಗೋದು ಫಾಸ್ಟ್, ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲವೂ ಬರೀ ಸ್ಪೀಡ. ಈಗ ಏನು ಬೇಕಾದ್ದು ಕೇಳ್ರಿ, ಭಯಂಕರ ಸ್ಪೀಡಿಗೆ ಎಲ್ಲ ಉಣ್ಣೋದು ನೋಡ್ರಿ. ನೀವು ಬಫೆ ಸಿಸ್ಟಮ್ ಹಂಗೆ ನಿಂತ್ರೆ ಇವತ್ತು ಹೇಳಕತ್ತಿದ್ರು ಲೈನ್ಯಾಗ. ನಮ್ಮ ಮುತ್ಯಾರು ಯಾರೋ ಒಬ್ರು ಹೇಳಕತ್ತಿದ್ರು, ಅಜ್ಜವ್ರ ಊಟ ಮಾಡೋ ಮುಂದೆ ಒಂದು ಸ್ವಲ್ಪ ಲೈನ್ಯಾಗ ಬಾ ಅನ್ರಿ ಅಂತ. ತಲೆಯಾಗಿಟ್ಕೊಳ್ರಿ, ಇದು ಬಸವಣ್ಣನ ಪ್ರಸಾದ, ಇದು ದಾಸೋಹದ ಪ್ರಸಾದ. 12ನೇ ಶತಮಾನದೊಳಗೆ ದಾಸೋಹಕ್ಕೆ ಒಂದು ದೊಡ್ಡ ಕಲ್ಪನೆ ಐತಿ. ಇಲ್ಲಿ ಬರಬೇಕಾದ್ರೂ ಒಂದು ವ್ಯಕ್ತಿಯಾಗಿ ಬಂದಿರಿ ನೀವು, ಇಲ್ಲಿಂದ ಹೊರಗೆ ಹೋಗ್ಬೇಕಾದ್ರೆ ಸಮಾಜದ ಒಂದು ದೊಡ್ಡ ಶಕ್ತಿಯಾಗಿ ಹೋಗ್ತೀರಿ. ಅಂಥದ್ದು ಪ್ರಸಾದದೊಳಗೆ ಒಂದು ದೊಡ್ಡ ಶಕ್ತಿ ಇರ್ತದೆ. ಯಾರು ಗಡಿಬಿಡಿ ಮಾಡಬಾರ್ದು. 5 ನಿಮಿಷ ನಿಂದ್ರಿ, ಏನಕ್ಕೆ ತೊಂದ್ರಿ? ಎಲ್ಲದ್ರಾಗ ಅವಸರ ಮಾಡಿ ಏನು ಮಾಡೋರು ಅದರಿ? ಒಂದು 5 ನಿಮಿಷ ನಿಂದಿರಬೇಕು. ಯಾರು ಮುದುಕರದಾರ, ಯಾರಿಗೆ ಅನುಕೂಲ ಇಲ್ಲ ಅಂಥವ್ರು ತಟ್ಟಿ ಹಚ್ಚಿಕೊಡ್ರಿ. ಹಚ್ಚಿಕೊಟ್ಟು ನೀವು ಅವ್ರನ್ನ ಊಟ ಮಾಡಿಸ್ರಿ. ಅವ್ರನ್ನ ಊಟ ಮಾಡಿಸಿದ ಮೇಲೆ ಅವ್ರು ಹೋದ ಮೇಲೆ ನೀವು ಊಟಕ್ಕೆ ಹೋಗ್ರಿ. ದೊಡ್ಡ ವಿಶಾಲವಾದಂಥ ಜಗ ಅದ. ದಿವಸ ದೊಡ್ಡ ವ್ಯಕ್ತಿಗಳು ಇವು ಭಾಳ ವಿಶೇಷವಾದಂಥ ಪ್ರಸಾದ ಮಾಡ್ಸಕತ್ತಾರ. ನಿನ್ನೊಂದು ಹುಗ್ಗಿ ಮಾಡಿದ್ರು, ಬಹುತೇಕ ಅಂಥ ಹುಗ್ಗಿ ಉಂಡಿದ್ದು ಫಸ್ಟ್ ನಾವು. ಭಾರಿ ಅದ್ಭುತ ಹುಗ್ಗಿ ಮಾಡಿದ್ರು. ಇಂಥ ಚಲೋ ಪ್ರಸಾದವನ್ನು ನಿಮಗಾಗಿ ಸಿದ್ಧ ಮಾಡಕತ್ತಾರ. ಬಸವ ಪುರಾಣ ಅಂದ್ರೇ ಅದು ದಾಸೋಹ. ಬಸವ ಪುರಾಣ ಅಂದ್ರೇ ಅದ್ಭುತವಾಗಿರ್ತಕ್ಕಂಥ ಪರಿಕಲ್ಪನೆ. ಹಾಗಾಗಿ ಅಂಥ ಪ್ರಸಾದವನ್ನು ಯಾರೂ ಗಡಿಬಿಡಿ ಮಾಡಬಾರ್ದು, ಹಂಗೆ ಎದ್ದು ಹೋಗಿಬಿಡಬಾರ್ದು. ಎಲ್ಲಿ ಹೋಗೋರದ್ರಿ? ಎಲ್ಲಿ ಹೋಗಿ ಏನು ಮಾಡೋರಿದ್ರಿ? ಓಡ್ಕೊಂತ ಅಲ್ಲಿ ಹೋದ್ರಿ, ಅತ್ತಿಂದ ಮನೆಗೆ ಹೋದ್ರಿ, ಮನೆಯಿಂದ ಎಲ್ಲಿ ಹೋಗೋರದ್ರಿ ಹೇಳ್ರಿ ನಂಗೆ? ಮನೆಯಿಂದ ಮುಂದೆ ಎಲ್ಲಿ ಹೋಗೋರದ್ರಿ? ಒಂದು ದಿವಸ ಎಲ್ಲರೂ ಹೋಗೋರು ಅದಾರ, ಎಲ್ಲಿಗೆ ಹೋಗ್ಬೇಕಾಗೈತಲ್ಲ. ಇಲ್ಲಿ ಮ್ಯಾಕ್ ಕುಂತೀನಂದ್ರೆ ನಾನು ಹೋಗೋವನ ಅಲ್ಲಿ? ನೀವು ಹೇಳೋವಲ್ರಲ್ಲ, ನಾ ಹೇಳ್ಕೊಳಕತ್ತೀನಿ. ನಿಮ್ಮ ನಾ ಯಾಕೆ ಹೇಳಿ ಮತ್ತೆ ಹಿಂದಗಡೆ ನಾ ಹೇಳ್ಕೊಂಡು ಬಿಡೋ ಮ್ಯಾಕ್ ಕೂತ್ಕೊಂಡು ನಾ ಹೋಗೋವನ ಅಂತೇಳಿ ನಿಮ್ಮ ಕೈ ಮಾಡಿದ್ರೆ ನಾವು ಹೋಗೋರು ಅನ್ಬೇಕಲ್ಲ. ಹೋಗೋ ನಿಮ್ಮ ಏನು ಹಣಿ ಬಡ್ಕೋಬೇಕಾಗಿದ್ರಿ? ವಿಚಾರ ಮಾಡ್ಕೊಳ್ರಿ. ಅದಕ್ಕೆ ಶಾಂತ ರೀತಿಯಿಂದ ಹೋಗ್ಬೇಕು. ಆದ್ರೆ ಅಲ್ಲಿ ಹೆಣ್ಮಗಳು ಏನು ಲಗ್ನ ಪತ್ರ ತಂದಾಳ, ಎಲ್ಲರೂ ಮನ್ಯಾಗ ಉಂಡು ಹೊಂಟು ಬಿಟ್ರು. ಅವರು
ಹೊಂಟ ಕೂಡ್ಲೇನೆ ಇಷ್ಟು ತಾಪಾಗಕತ್ತಕಿಗೆ 5 ದಿವಸದ ಲಗ್ನ ಐತಿ. ಇಲ್ಲಿ ನೋಡಿದ್ರೆ ಅರ್ಜೆಂಟ್ ಹೊಂಟಾರ. ಇನ್ನು ನಾನು ಲಗ್ನ ಪತ್ರ ಕೊಡಬೇಕು. ಒಬ್ಬೊಬ್ಬರಿಗೆ ಹೋಗಿ ಒಂದೊಂದು ಕೊಟ್ಟು ಇಂಥ ತಾರೀಕು ಹಿಂಗೈತಿ, ಇಂಥ ತಾರೀಕು ಹಿಂಗೈತಿ, ನೀವು ಬರ್ಬೇಕು ಅನ್ನೋದು ಭಾಳ ಲೇಟ್ ಆಕೈತೆ ಅಂತ ತಿಳ್ಕೊಂಡು ಬಿಟ್ಟೆ ಶಾರ್ಟ್ ಮಾಡ್ಕೊಂಡು ನೋಡ್ರಿ. ಏನು ಹೇಳ್ಬೇಕಾಗಿತ್ತು ಅದನ್ನೊಂದು ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಎಲ್ಲರ ಕೈಯಾಗ ಲಗ್ನ ಪತ್ರ ತೊಗೊಳಕಿ, ಹಿಂಗೆ ಕೈಯಾಗ ಕೊಡಾಕಿ, ನಮ್ಮ ಮನೆಗೆ 1ಕ್ಕೆ 2ಕ್ಕೆ ಬರ್ರಿ. ಎಲ್ಲರ ಕೈ ಲಗ್ನ ಪತ್ರ ತೊಗೊಳಕಿ, ಹಿಂಗೆ ಕೊಡಾಕಿ, ನಮ್ಮ ಮನೆಗೆ 1ಕ್ಕೆ 2ಕ್ಕೆ ಬರ್ರಿ, 1ಕ್ಕೆ 2ಕ್ಕೆ ಬರ್ರಿ, 1ಕ್ಕೆ 2ಕ್ಕೆ ಬರ್ರಿ. ತಿಳಿದಿಲ್ಲ ನಿಮಗಿದು? ತಿಳಿದೈತಿ? ಯಾಕೆ ನಗಾಕತ್ತೀರಿ ಹೇಳ್ರಿ ನೀವು? 1ಕ್ಕೆ 2ಕ್ಕೆ 1ಕ್ಕೆ 2ಕ್ಕೆ 1ಕ್ಕೆ 2ಕ್ಕೆ ಕೇಳಿ ಕೇಳಿ ನೀವು ಹೆಂಗೆ ನಗಾಕತ್ತೀರಲ್ಲ, ಅಲ್ಲಿ ಯಾರು ಇಸ್ಕೊಳಕತ್ತಿದ್ರು ಅವ್ರು ಹಂಗೆ ನಗಾಕತ್ತಿದ್ರು. ಅವ್ರು ಹೋಗ್ಲಿ ಬಿಡ್ರಿ. ಯಾರು ಮದುವೆ ಕಾರ್ಡ್ ಹೊತ್ಕೊಂಡು ಬಂದಿದ್ದಾರ ಆಕಿಗರ ತಿಳುವಳಿಕೆ ಬೇಕು ಬೇಡ, ಈಕಿನ ಕರ್ಕೊಂಡು ಅದನ್ನು ಹೊರಿಸ್ಕೊಂಡು ಕೊಡಾಕಂತ ಬಂದಾಳ. ಆಕಿ ಅಂತಾಳ, ಈ ವರ್ಷ ಮಳೆ ಆಗಿಲ್ಲ ಪಳಿ ಆಗಿಲ್ಲ, ಎದಕ್ಕೆ ಕರಿತಿ ಎಲ್ಲಾರು ಅಂದ್ಲ ಆಕಿ. ಮನ್ಯಾಗ ನೀರಿಲ್ಲ ಪಾರಿಲ್ಲ ಎಲ್ಲ ಎದಕ್ಕೆ ಕರಿಯಾಕತ್ತಿ ಅಂತ ಅವಾಗಾರ ತಿಳ್ಕೊಬೇಕಿಲ್ಲ. ಅವಾಗ ನೀರಿಲ್ಲ ಅಂದ್ರೂ ಸಹಿತ ತಿಳ್ಕೊಳ್ಳಾರ್ದಂತೆ ಹೆಣ್ಮಗಳು ಆಕೆ ಏನು ಅನ್ಬೇಕು ನೋಡ್ರಿ. ಮನ್ಯಾಗ ನೀರಿಲ್ಲ ಅಂದ್ರೆ ಟ್ಯಾಂಕರ್ನಾಗ ತರ್ತೀನಿ ನಾನು, 1ಕ್ಕೆ ತಪ್ಪಿಸೋಲ್ರಕ್ಕ 2ಕ್ಕೆ ಬರಬೇಕಂದ್ಲಕ್ಕಿ. ಎಷ್ಟು ನಗಾಕತ್ತಿದ್ರು ಅವರು. ಏನ್ರಿ ಎಲ್ಲರೂ ಎದಕ್ಕೆ ಕರೆದ್ರಿ ಹೆಣ್ಮಗಳು ಪತ್ರಿಕೆ ಕೊಟ್ಟು ಏನೇನು ಕರೆಯಕತ್ತಾಳ್ರಿ ಅಂತ ಎಲ್ಲರೂ ಹಂಗ ತಿಳ್ಕೊಳ್ಳೋರು. ನೀವೇನು ತಿಳ್ಕೊಂಡ್ರಿ ಹೇಳ್ರಿ? ನೀವು ತಿಳ್ಕೊಂಡಿದ್ದು ನನಗೆ ಗೊತ್ತಾಗೈತಿ ನೋಡ್ರಿ. ನೀವು ಹೆಂಗೆ ತಿಳ್ಕೊಂಡಿದ್ರೆ ಹಂಗೆ ತಿಳ್ಕೊಂಡಿದ್ರು. ಆಕಿನ ಭಾವನೆ ಏನಿತ್ತು? 1ನೇ ತಾರೀಕಿನ ಮಗನ ಎಂಗೇಜ್ಮೆಂಟ್ ಅದ, 2ನೇ ತಾರೀಕಿನ ದಿವಸ ಅಕ್ಕಿ ಕಾಳು ಲಗ್ನ ಅದಾವ, 1ಕ್ಕೆ ತಪ್ಪಿಸೋಳ್ರಕ್ಕ 2ನೇ ತಾರೀಕಿನ ದಿವಸ ಮಗನ ಎಂಗೇಜ್ಮೆಂಟ್ ಅಲ್ಲ, ಮಗನ ಮದುವೆಗೆ ಎಲ್ಲರೂ ಬರಬೇಕನ್ನುವಂಥ ಭಾವನೆ ಆಕಿಂದ ಐತಿ. ಹೇಳುವ ವಿಷಯ ಶಾರ್ಟ್ ಆಗಿದ್ದಕ್ಕೆ ಹೆಂಗೆ ನಗಿ ಹುಟ್ಟಿತ್ತು ಹಂಗೆ ನಗಿ ಹುಟ್ಟುತ್ತದ. ನಾನು ನಿಮಗೆ ಬೇಡ್ಕೊಳ್ಳೋದು ಏನಂದ್ರೆ, ನಿನ್ನೆ ತಪ್ಪಿಸಿದ್ರೆ ಇವತ್ತು ತಪ್ಪಿಸೋಳ್ರಕ್ಕ, ನಾಳೆ ಮಾತ್ರ ಒಟ್ಟ ಪುರಾಣ ತಪ್ಪಿಸ್ಬಾಡ್ರಿ ಅನ್ನೋದು ಇವತ್ತಿನ ಪ್ರವಚನದ ಕೊನೆಯ ಮಾತು ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳುತ್ತಾ ಎಲ್ಲರನ್ನ ಕರ್ಕೊಂಡ್ಬರ್ಬೇಕು. ಯಾಕಂದ್ರೆ ನಾಳೆ ಬಸವಣ್ಣನ ತೊಟ್ಟಿಲ ಕಾರ್ಯಕ್ರಮ ಐತಿ. ಇದು ಭಾಳ ಶಾರ್ಟ್ ಆಗಿರೋದ್ರಿಂದ ಯಾವಾಗ ನಮಗೂ ಒಂದು ಗಂಡು ಮಗು ಬೇಕು ಅಂತ ತಿಳ್ಕೊಂಡು ಎಲ್ಲ ದೇವರನ್ನು ಕೇಳೋದಾಯ್ತು, ಎಲ್ಲ ಮಾಡೋದಾಯ್ತು. ವಿಚಾರ ಮಾಡಿಕೊಡ್ರಿ. ಅಲ್ಲೊಬ್ಬರು ಯಾರೋ ಹೇಳಿದರು, ಮಾದಲಾಂಬಿಕೆಗೆ ಹೇಳಿದ್ರಂತ. ನೋಡು, ಬಾಗೇವಾಡಿ ಒಳಗೆ ನಂದೀಶನ ದೇವಸ್ಥಾನ ಏನೈತಲ್ಲ, ನಂದಿ ಬಸವಣ್ಣನ ದೇವಸ್ಥಾನ, ಅಲ್ಲಿ ಪುರಾಣ ಪ್ರವಚನ ನಡೆದದ. ಅಲ್ಲಿ ಹೋಗು, ಕುತ್ಕೊಂಡು ಪ್ರವಚನ ಕೇಳಿ ಸಂಕಲ್ಪ ಮಾಡಿಕೊಂಡೆ ಅಂದರೆ ನಿನ್ನ ಇಷ್ಟಾರ್ಥವನ್ನು ಈಡೇರಿಸುವಂಥ ದೊಡ್ಡ ಶಕ್ತಿ ಬಾಗೇವಾಡಿ ಬಸವಣ್ಣ ನಂದೀಶಿಗೈತಿ. ಅಲ್ಲಿ ಹೋಗಿ ಪುರಾಣ ಕೇಳು ಅಂತ ಹೇಳಿದರು. ಬಂದು ನೋಡ್ರಿ, ಗಂಡನ ಮನೆಯಿಂದ ತವ್ರ ಮನೆಗೆ ಬಂದು ದಿವಸ ಪ್ರವಚನ ನಡೀತಿತ್ತು. ಪ್ರವಚನದಾಗ ಹೋಗಿ ಕುಂದಿರ್ತಿತ್ತು. ಅವಾಗ ಹೋಗಿ ಪ್ರವಚನದಾಗ ಒಂದು ಮಾತನ್ನು ಅವ್ರು ಹೇಳಿದ್ರಂತ. ಯಾರಿಗೆ ತಮ್ಮ ಇಷ್ಟಾರ್ಥಗಳನ್ನು ಪಡ್ಕೋಬೇಕಾಗ್ಯದ, ಯಾರಿಗೆ ಮಕ್ಕಳ ಭಾಗ್ಯ ಬೇಕಾಗ್ಯದ, ಯಾರಿಗೆ ಮಕ್ಕಳ ಕೊರತೆ ಅದ, ಅವರು ಒಂದಿಷ್ಟು ನಂದೀಶನ ವ್ರತವನ್ನು ಮಾಡಿದ್ರೆ, ಆ ನಂದೀಶನ ವ್ರತವನ್ನು ಪರಿಣಾಮಕಾರಿಯಾಗಿ ಅಚ್ಚುಕಟ್ಟುತನದಿಂದ ನೇಮಗಳ ಮುಖಾಂತರವಾಗಿ ಮಾಡಿದರೆ ಆತಗೆ ನಂದೀಶ ಆಶೀರ್ವಾದ ಮಾಡ್ತಾನಂತ ದೂರ ಕುತ್ಕೊಂಡು ಕೇಳಿದ್ಲು ಅಮ್ಮ. ದೂರ ಕುತ್ಕೊಂಡು ಕೇಳಿದ್ಲು ಮಾದಲಾಂಬಿಕೆ. ನೀವು ಹೆಂಗೆ ಕೇಳಾಕತ್ತೀರಲ್ಲ ಇವಾಗ, ಇದ್ರೊಳಗೆ ಒಂದು ದೊಡ್ಡ ಶಕ್ತಿ ಇರ್ತೈತಿ. ಇವು ಶಬ್ದನ ನೀವು ಅನ್ಬೋದು. ಅದ್ರಾಗ ಏನೈತ್ರಿ ಅಜ್ಜರ ಪುರಾಣದಾಗ? ಇವು ಶಬ್ದನ. ಇದು ಮಹಾತ್ಮರ ಚರಿತ್ರೆ. ನಮ್ಮ ಚರಿತ್ರೆ ಕೇಳಕ್ಕೆ ಯಾರು ಕುಂದಿರ್ತಾರಂತ ಮಾಡ್ರಿ ನೀವು ಒಂದು 50 ಲಕ್ಷ ರೂಪಾಯಿ ರೊಕ್ಕ ಕೊಡ್ತೀನಿ ರೀ ಅಜ್ಜರ್, ನಮ್ಮ ಚರಿತ್ರೆ ಹೇಳಂದ್ರೆ ಹೇಳ್ತೀವಿ ನಾವು. ತಡ್ರಿ ಅಜ್ಜರ್ ಬಂದಿರಿ, ನಮ್ಮದು ಒಂದು ಸ್ವಲ್ಪ ಮನಿದೆಲ್ಲ ಲಿಸ್ಟ್ ಕೊಡ್ತೀನಿ ನಿಮ್ಮ ಕೈಯಾಗ, ಸ್ವಲ್ಪ ಪುರಾಣದಾಗ ಹೇಳಿ ಹೋಗಂದ್ರೆ ಹೇಳಕ್ಕಾಕತಿ. ಮತ್ತು ನಾ ಹೇಳಕ್ಕೆ ರೆಡಿ ಆದ್ರೆ ಇಷ್ಟು ಮಂದಿ ಕೂತ್ಕೊಂಡು ಕೇಳ್ತಾರೆ. ನಿಮ್ದು ಯಾವ್ದಾರು ಊರನ್ನ ಮಂದಿ ಚರಿತ್ರೆ ಹೇಳಿದ್ರೆ ಕೇಳಂಗಿಲ್ಲ. ಯಾರು ಮಹಾತ್ಮರಾಗಿ ಹೋಗ್ಯಾರ ಅಂಥವ್ರ ಚರಿತ್ರೆಯನ್ನು ಜಗತ್ತು ಕೇಳ್ತದೆ ಹೊರತಾಗಿ ಯಾರು ಚಾರಿತ್ರ್ಯವಂತರದಾರ, ಯಾರು ಲೋಕ ಉಪಯೋಗಿಯಾಗಿ ಹೋಗ್ಯಾರ, ನೀನು ಯೋಗಿ ಆಗಲಿಲ್ಲ ಅಂದರೂ ಪರವಾಗಿಲ್ಲ, 4 ಮಂದಿಗೆ ಉಪಯೋಗ ಆಗುವಂಥ ಜನೋಪಯೋಗಿ ಆಗಿರುವಂಥ ಕೆಲಸವನ್ನು ಈ ನಾಡಿನಾಗ ಮಾಡಿದ್ರೆ ಅಟ್ಟ ನಿಮಗೆ ಬೆಲೆ ಬರ್ತೈತೆ ಹೊರತಾಗಿ ಬರೀ ನಮ್ಮ ಮನೆಗೆ ನಾವು ದುಡ್ಕೊಂಡು ಹೋದ್ರೆ ಯಾರು ಕೇಳೋರು ನಮ್ಮನ್ನು? ನಾಳೆ ನಿಮ್ಮ ಮಕ್ಕಳ ನಿಮ್ಮ ಫೋಟೋ ಇಟ್ಟು ಪೂಜೆ ಮಾಡೋಂಗಿಲ್ಲ. ಇವತ್ತು ಮುಂಜಾನೆ ಇದನ್ನು ಇಟ್ಟಿರ್ತಾರೆ, ಮತ್ತೊಂದು ಅದನ್ನು ಇಟ್ಟಿರ್ತಾರೆ. ಹಾಗಾಗಿ ಯಾವಾಗ ಮಕ್ಕಳು ಕೊರಗನ್ನೋದು ಎಲ್ಲರಿಗೂ ಇರೋದು. ಅದು ಎಷ್ಟು ಮಂದಿ ಮಕ್ಕಳು ಕೊರಗಿರ್ತೈತೆ ಅಂತ ಮಾಡಿರಿ. ಹಂಗೆ ಆ ತಾಯಿಗೆ ಇರ್ಬೇಕಾದ್ರೆ ನಂದೀಶನ ವ್ರತವನ್ನು ಮಾಡಕತ್ಲು. ನಂದೀಶನ ವ್ರತವನ್ನು ಮಾಡ್ತಾ ಇರೋದು, ದಿವಸ ಪುರಾಣ ಕೇಳೋದು, ದಿವಸ ಒಂದಿನ ಪುರಾಣವನ್ನು ಅಲ್ಲಿ ಕುತ್ಕೊಂಡು ಕೇಳೋದು, ಅದರ ಜೊತೆಗೆ ಭಾಳ ಶಾಂತಳಾಗಿ ಆಕೆ ನಂದೀಶನ ವ್ರತವನ್ನು ಮಾಡಬೇಕಾದ್ರೆ ಭೀಮಕವಿಗಳು ಬರೀತಾಳೆ, ಸುಳ್ಳು ಮಾತಾಡೋದಲ್ಲ, ಸುಳ್ಳಿನ ಶಬ್ದ ಕಿವಿಗೆ ಬಿದ್ದರೆ ನನ್ನ ವ್ರತ ಹಾಳಾಕೈತೆ ಅಂತ ತಿಳ್ಕೊಂಡು ಮಂದಿ ಕೂಟ ಮಾತಾಡ್ತಿದ್ದಿಲ್ಲ ಅಂತ ಹೆಣ್ಮಗಳು. ಹೆಂಗೈತೆ ನೋಡ್ರಿ ವ್ರತ. ಸುಳ್ಳು ಮಾತಾಡೋದು ದೂರ ಹೊಡಿತೀರಿ. ಸುಳ್ಳು ಮಾತಾಡಿದ್ರೆ ತಪ್ಪಾಕೈತೆ ಅನ್ನೋದು ಭಾಳ ದೊಡ್ಡ ಮಾತು. ಆದ್ರೆ ಸುಳ್ಳು ಮಾತಾಡೋರನ್ನ ನೋಡಬಾರ್ದು. ಸುಳ್ಳಿನ ಮಾತುಗಳು ಕಿವಿ ಒಳಗೆ ಬಿದ್ದರೆ ನನ್ನ ವ್ರತ ಹಾಳಾಕೈತೆ ಅಂತ ತಿಳ್ಕೊಂಡು ಸುಳ್ಳು ಹೇಳೋರನ್ನು ನೋಡ್ತಿರ್ಲಿಲ್ಲ. ಅಪ್ಪಿ ತಪ್ಪಿ ಅಂತ ಇಂಥ ವಿಚಾರವನ್ನು ಮಾತಾಡ್ತಿರ್ಲಿಲ್ಲ. ಮತ್ತು ಆಕೆ ಅಂತಿದ್ಲು, ಸುಳ್ಳು ಹೇಳೋರು ಒಂದು ಭಾಗ ಆದ್ರೆ ಮತ್ತೊಬ್ಬರ ಮನೆ ವಿಚಾರವನ್ನು ಅಪ್ಪಿ ತಪ್ಪಿ ಮಾತಾಡಿದ್ರೆ ವ್ರತ ಹೋಗ್ತದೆ. ಮತ್ತೊಬ್ಬರ ಮನೆ ವಿಚಾರ ಮಾತಾಡಕ್ಕೆ ಹೋಗ್ಬಾರ್ದು.
ಕೆಲವು ಮಂದಿ ಮಾತಾಡ್ತಿದ್ರೆ ಬರೀ ಒತ್ತೊಬ್ಬರದ ಮಾತಾಡ್ತಾರೆ ಅವ್ರು. ನಮ್ಮ ಮನ್ಯಾಗ ಏನೈತಿ ಒಟ್ಟ ವಿಚಾರ ಮಾಡಂಗಿಲ್ಲ. ಅವ್ರು ಹಂಗಂತ ನೋಡು, ಇವ್ರು ಹಿಂಗಂತ ನೋಡು, ಇವ್ರ ಮನ್ಯಾಗ ಹಂಗಂತ ನೋಡು. ಇದು ಒಂದು ದೊಡ್ಡ ಇಂಟರ್ನೆಟ್ ವ್ಯವಸ್ಥೆ ಐತೆ ಅಯ್ಯವ್ವ. ಬರೀ ಅವ್ರದ್ದು ಮಾತಾಡೋದು, ಮತ್ತೊಬ್ಬರದ್ದು ಮಾತಾಡಿ ಏನು ಮಾತಾಡೋರು. ಬೇರೆಯವ್ರ ಬಗ್ಗೆ ಚಿಂತನೆ ಮಾಡೋಕೆ ಹೋಗ್ಬೇಡ್ರಿ. ಕಾರಣ ಏನು ಅಂತಂದ್ರೆ ಅವ್ರು ನಿಮ್ಮ ಚಿಂತನೆಯನ್ನು ಮಾಡೋಕತ್ತಿಲ್ಲ, ಅವರ ನಿಮ್ಮ ಚಿಂತನೆ ಮಾಡೋಕತ್ತಿಲ್ಲ ಅಂದ್ರೆ ಅವ್ರ ಚಿಂತೆ ಮಾಡಿ ನೀವೇನು ಮಾಡೋರದರಿ. ಭಗವಂತ ನನಗೊಂದು ಅದ್ಭುತವಾದಂಥ ದೊಡ್ಡ ಶಕ್ತಿಯನ್ನು ಕೊಟ್ಟಾನ, ನಿಮಗೂ ಒಂದು ಅದ್ಭುತವಾದಂಥ ಶಕ್ತಿ ಕೊಟ್ಟಾನ. ಇದನ್ನೆಲ್ಲ ಅರ್ಥಕೊಂಡು ನಾವು ಬದುಕಬೇಕಾಗ್ಯದ. ನಾನು ನನ್ನ ಬಗ್ಗೆ ವಿಚಾರ ಮಾಡಬೇಕು. ನಾನು ನನ್ನ ಬಗ್ಗೆ ವಿಚಾರ ಮಾಡೋದ್ರ ಜೊತೆಗೆ ಯಾವುದಕ್ಕಾಗಿ ನನ್ನ ಭಗವಂತ ಈ ಭೂಮಿ ಮೇಲೆ ತಂದಾನ ಅದ್ರ ಬಗ್ಗೆ ವಿಚಾರ ಮಾಡಬೇಕು. ಯಾವ ಕಾರಣಕ್ಕಾಗಿ ನಾವು ಬದುಕನ್ನು ಬದುಕಬೇಕು ಅದ್ರ ಬಗ್ಗೆ ವಿಚಾರ ಮಾಡಬೇಕು. ನಮ್ಮ ಇದಕ್ಕೆ ಎಲ್ಲದಕ್ಕೂ ಬೆಲೆ ಕಟ್ಬೋದು ರೀ, ವಸ್ತುಗಳಿಗೆ ಎಲ್ಲದಕ್ಕೂ ಬೆಲೆ ಕಟ್ಬೋದು, ಆದರೆ ಬದುಕಿಗೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಅಂಥ ಮಹತ್ವವಾದಂಥ ಬದುಕನ್ನು ಹೆಂಗೆ ಬದುಕಬೇಕು ಅನ್ನುವಂಥದ್ದನ್ನು ತಿಳ್ಕೊಬೇಕಾದ್ರೆ ದಿವಸ ಬಸವ ಪುರಾಣವನ್ನು ನಾವೆಲ್ಲ ಕೇಳ್ಕೊಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಆ ವ್ರತವನ್ನು ಮಾಡಬೇಕಾದ್ರೆ ಯಾವುದನ್ನು ಕೆಟ್ಟದ್ದನ್ನು ಕೇಳ್ತಿರಲಿಲ್ಲ, ಆ ವ್ರತವನ್ನು ಮಾಡೋ ಮಟ್ಟ ಬಾಯಿಯೊಳಗೆ ನೀರು ಹಾಕ್ತಿರಲಿಲ್ಲ. ಅಷ್ಟೇ ಅಲ್ಲ, ಯಾವುದಾದ್ರೂ ಗಂಡು ಮಕ್ಕಳು ಕಂಡು ಅಂದ್ರೆ ಸಾಕ್ಷಾತ್ ನಂದೀಶನೇ ಕಂಡಂಗೆ ಮಾಡಿ ಆ ಮಕ್ಕಳನ್ನು ಮುದ್ದಾಡೋಳು, ಪ್ರೀತಿ ಮಾಡೋಳು. ಈ ಹುಚ್ಚು ಪ್ರೀತಿಯನ್ನು ಕಂಡು ಮಾದರಸರು ಒಂದು ಮಾತು ಕೇಳ್ತಾರಂತ, ಅಲ್ಲ ಮಾದಲಾಂಬಿಕೆ, ಮಕ್ಕಳು ಬೇಕನ್ನೋದು ನಿಜ, ಆದರೆ ಅಷ್ಟು ಹಟ್ಟಕ್ಕೆ ಬಿದ್ದು ಇಷ್ಟು ವ್ರತ ನಿಯಮಗಳನ್ನು ಮಾಡಿಕೊಂಡು ದೇಹವನ್ನು ತನಿಸಿ ಮಕ್ಕಳನ್ನು ಪಡೆದ್ರಾಗ ಏನೈತಿ ಅಂತ ಮಾದಲಾಂಬಿಕೆಗೆ ಮಾದರಸ ಹೇಳಿದ್ರೂ ಸಹಿತ ಆಡಿಕೊಳ್ಳೋರು ಮಾತು ನಿಮಗೇನು ಗೊತ್ತಾಗ್ತದೆ ರೀ. ಗಂಡು ಮಕ್ಕಳಿಗೆ ಗಂಡು ಮಗು ಇಲ್ಲ ಅಂತಂದ್ರೆ ಅವತ್ತಿನ ಕಾಲ ಹಂಗಿತ್ತು. ಮಕ್ಕಳು ಇಲ್ಲ ಅನ್ನುವಂಥದ್ದು ಕೊರಗಿರ್ತದೆ. ಅದ್ರಾಗ ಹೆಣ್ಮಗಳು ಹುಟ್ಟಿದ ಮೇಲೆ ಒಂದು ಗಂಡು ಮಗು ಹೆತ್ತು ಕೊಡೋಕ್ಕಾಗಿಲ್ಲ ಈಗ ಹೆಣ್ಮಗಳಿಗೆ ಅಂತ ತಿಳ್ಕೊಂಡು ಭಾಳ ಮಂದಿ ಮಾತಾಡ್ತಾರೆ. ಚುಚ್ಚು ಮಾಡಿ ಮಾತಾಡುವಂತಹ ಮಾತುಗಳನ್ನು ಕೇಳೋಕ್ಕಾಗೋದಿಲ್ಲ. ಬಾಲಕರಿಲ್ಲದ ಮನೆಯ ಭಾಳ ಕಷ್ಟದ ಪರಿಸ್ಥಿತಿ. ಹಾಗಾಗಿ ಅಂಥ ಎಲ್ಲ ಮಾತುಗಳನ್ನು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಗಂಡು ಮಗು ಅಂದ್ರೆ ನನಗೆ ಪ್ರೇಮ, ಅಂಥ ಮಗುವನ್ನು ಕೊಟ್ಟೇ ಕೊಡ್ತಾನನ್ನುವಂಥ ಭರವಸೆ ನನಗದ ನಂದೀಶನ ಮೇಲೆ. ಯಾಕಂದ್ರೆ ಅದು ಅವ್ರ ಮನೆದೇವ್ರ ಮೇಲೆ ಭಾರ ಹಾಕ್ಯಾರ. ದೇವ್ರ ಮೇಲೆ ಪೂರ್ಣ ಪ್ರಮಾಣದ ನಂಬಿಕೆ ಇಡಬೇಕು. ಎಲ್ಲ ಕಷ್ಟಗಳು ದೂರ ಆಗಬೇಕು ಅಂತಂದರೆ ಪೂರ್ಣವಾಗಿರತಕ್ಕಂಥ ವಿಶ್ವಾಸವನ್ನು ಭಗವಂತನ ಮೇಲೆ ಇಟ್ಟರೆ ಅವ ಫಲ ಕೊಟ್ಟೆ ಕೊಡ್ತಾನನ್ನುವಂಥದ್ದನ್ನು ಹೇಳ್ತಾ ನಂದೀಶನ ಮಲ್ಲಿ ಮ್ಯಾಗಿಂದ ಇಲ್ಲಿ ಕಳಿಸ್ಬೇಕಾದ್ರೆ ಆ ಪರಮಾತ್ಮ ಒಬ್ಬರ ಮನೆಯಾಗ ಹುಟ್ಟಬೇಕಲ್ಲ, ಅಲ್ಲಿ ಅವ್ರನ್ನ ಕಳಿಸುವಂಥ ಪ್ರಯತ್ನ ಮಾಡ್ಯಾನ. ಆದರೆ ಇಲ್ಲಿ ಒಂದು ಬಯಕೆಯನ್ನು ಇಟ್ಕೊಂಡು ಇವರು ಕುಂತಾರ. ಇಂಥ ಟೈಮ್ದೊಳಗೆ ಎಷ್ಟು ವ್ರತವನ್ನು ಮಾಡಿದ್ಲಲ್ಲ ಆ ತಾಯಿಯ ವ್ರತ ನಂಬಿಕೆಯ ನಿಯಮ ಅದು ಫಲಿಸ್ತದೆ. ಫಲಿಸಿ ಕನಸಿನೊಳಗೆ ಒಂದು ಬಂದು ಹೂ ಕೊಟ್ಟಂಗೆ ಆಗ್ತದೆ. ಆ ಹೂ ಕೊಟ್ಟ ಮೇಲೆ ಬಸವಣ್ಣ ಹೆಂಗೆ ಜನಿಸ್ತಾನ, ಜನಿಸೋದಕ್ಕಿಂತ ಮುಂಚೆಕ್ಕೆ ಏನು ಪವಾಡ ಆಗ್ತದೆ ಅನ್ನೋ ವಿಚಾರವನ್ನು ನಾಳೆ ದಿವಸ ನಾವು ನೀವೆಲ್ಲ ಕೇಳೋಣ.